ಯಾರು ಹುಡುಕಾಗತ್ತಿಲ್ಲ ಬುಕ್ನಾಗ? ಏನಿಲ್ಲ ಗುರುಜಿ, ಯಾರ್ಯಾರು ಹೆಸರು ಕೊಟ್ಟದ್ದು ಅನ್ನೋದಾಗ ನೋಡಾ ಬಂದಿದ್ದೀರಿ. ಮತ್ತ ಅವ ಇನ್ನೊಂದು ಮನಿ ಮಠ ಕರ್ಕೊಂಡ್ ಬಂದಿದ್ರಲ್ಲ ಯಾವಲ್ಲ ಅನ್ನೋ ಎಲ್ಲರಿಗಿಂತ ಬಾಳ ಅವಂದ ಐತ್ರಿ ಈಗ ಅಮೌಂಟ್. ಅವನ್ನ ಕರ್ಕೊಂಡ್ ಬರ್ತೇವ್ರಿ, ನಿಮ್ಮಂತ ಇದ್ರಿಗೆ ನಿಂದಿರ್ತೇವಿ. ನಿಂದಿರ್ಸಿದ್ರು ಅವ ನಿಮ್ಮೇರಿಗೆ ಕೈ ಕಟ್ಕೊಂಡ್ ನಿಂತ ಹತ್ತಂಗ ಮಾಡಿ ಕರ್ದಂಗ ಮಾಡಿ ಹೋಗ್ಬಿಡ್ತಾನ. ಹೊಳ್ಳಿ ನೀವು ಸ್ವಲ್ಪ ಬಿಗಿನು ಹಚ್ಚಂಗಲ್ಲ, ಏನಿಲ್ಲ ಅವಂಗ ಹೇಳ್ತಾನ ಅವಂಗ ಒಂದ್ ವಾರದಾಗ ಕೊಟ್ಟಿಲ್ಲ ಅಂದ್ರೆ ಮನಿ ಸಾಮಾನು ಹೊರಗ ಹಾಕಿ ತಿಳಿ ಹಾಕ್ತೇವ ಅಂತಂದು. ನೀವೇನ್ ಮಾಡಿದ್ರಿ? ನಾವು ಕಳ್ಸಿನ್ರಿ ಹುಡ್ರಿ ಅವ್ರನ್ನ ಆಳಿನ ಕಳ್ಸಿದ್ರು. ಅವ್ರು ಬರ್ತಾನಡಿ ಅಂತೇಳಿ ಅವ್ರಿಗೆ ಆಳಿಗೂ ಒಂದ್ 2 ಸಲ ಹೇಳಿ ಕಳ್ಸ್ಯಾನ್ರಿ ಅವ. ಈಗ ನೀವು ಸರಿ ಮಾಡ್ಲಿಲ್ಲ ನಿಮ್ ಪಗಾರದ ಕಟ್ ಮತ್ತೆ ಸಂಬಾಳಿ ಬಿಡ್ತದ. ಏ ಭಾಳ ಆತಲ್ಲಿ ಹೇಗ್ ಮಾಮ ಇದೆ, ಅಸಲಿಗಿಂತ ಬಡ್ಡಿನ ಜಾಸ್ತಿ ಆಗೈತಿ. ಹೋಗಿ ಕರ್ಕೊಂಬರ್ರಿ ಅವನ. ಬರ್ರಿ ನೋಡ್ರಿ, ಅವ ನನ್ಕಿಂತ ಜಾಸ್ತಿ ಅವ್ನ ಶಿವ್ ಗೊತ್ತೈತಿ. ಏ ಶಿವ್, ಹಾ ಏನತ್ರಿ? ಬಾ ಬಾ ಇಲ್ಲಿ ಶಿವ. ಏನಾಗ್ತಿರು ಅದ ದಾವಲಂದ ಇದ್ರದ ಅದನ್ನ ಗೋಡ್ರಿಗೆ ಒಂದ್ ಸ್ವಲ್ಪ ಡಿಟೇಲ್ ಆಗಿ ಹೇಳೋ ಮಾರ. ಅವ್ರು ನನ್ನ ಒದರಾಡ್ಕೊಂಡ್ ನಿಂತಾರ, ನಿಮ್ಮನ್ನ ನಾ ಕಳ್ಸಿರ್ತಾನೆ, ನೀವೆಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ತಾರ ಅಂತ ಹೇಳಂದ. ಗೌಡ್ರ ಮನಿಗೆ ಹೋಯ್ತಿವ್ರಿ ಸಾಲ ಕೇಳಕ. ಅವ್ನ ನನ್ಕ ಈಗ ಮದುವೆ ಆಗೈತಿ. ಹೌದಾ, ಅವ ಸಾಲ ಕೊಡೋ ಸ್ಟೇಜ್ನಾಗ ಅಂತ ಇಲ್ಲಿಗ ಅವ. ಈಗ ಅವಂಗ ಯಾರ ಸಾಲ ಕೊಟ್ಟ ಸಾಕಾಯ್ತ್ರಿ. ಇವಾಗ ತೀರ್ಮಾನ ತಗೊಂಡಿರ್ ತಗೋರಿ. ಹಾ ಕೊಡಂಗಿಲ್ಲ ನಾವ ನಿಮ್ಗೆ ತಗೊಂಡ್ಲೇ ನಾನು. ನಮ್ಗೆ ನೀವು ನಾವು ಅದೇವ ಹಂಗಾರ ಮಾಡಿ ವಸೂಲು ಮಾಡ್ಕೊಂಬರ್ರಿ ಮಕ್ಕಳ. ಶಿವ ಗೋರಂಕಿ ಕಂಗಾಲ್ಗೆ ಆಗ್ಬಿಟ್ರಿ. ಅವ್ನ ಹೆಂಗಾರ ಮಾಡಿ ಅವನ್ನ ಎಳ್ಕೊಂಡ ಬಂದ್ಬಿಡ ಅವ್ನ ಇವತ್ ಮನಿಗೆ. ಆಯ್ತು, ಇವತ್ತು ಅವನೇನೈತಿ ಎಳ್ಕೊಂಡ ಬರ್ರಿ ಅಂತವನ. ಒಟ್ಟ ಅವು ಗೋರ್ ರೆಡಿ ಆಗೋ ಮಟ ಅಂದ್ರ ಕರ್ಕೊಂಡ್ ಬಂದ್ಬಿಡ. ಆಯ್ತಾಯ್ತಾಯ್ತು. ಅಷ್ಟ್ ಮಾಡಿ ಲಘು ಬಾ. ರೇ ಅವ್ನ ಕರ್ಕೊಂಬರ್ಲೇ ಬರೋಣ. ನಾನು ಹುಬ್ಬಳ್ಳಿಗೆ ಹೋಗ್ಬೇಕ. ಬೇಗ ಕರ್ಕೊಂಬರ್ರಿ. ಎಲ್ಲಪ್ಪ ಎಲ್ಲಿದೀವ? ಏನಾತು? ಏ ಮಾರ ಎಲ್ಲಾರ್ಗು ನಿನ್ಗೊಂದ್ ಐತೈತಲ್ಲ. ಅಲ್ಲಿ ನೋಡ್ರೆ ಗೌಡ್ ನೋಡಿದ್ರೆ ಕಂಗಾಲಾಗ್ಯಾರ. ಏ ಮನೆ ನೀ ನೋಡಿ ಯಾವಾಗ ಫೋನ್ ಆಗಿರ್ತಿಲ್ಲ ಮರೆ. ಎಲ್ಲಾರ್ಗು ನಟ್ಟಿದ್ರೆ ನಿನ್ಗೊಂದ್ ಹಟ್ಟಿರ್ದಲ್ಲ. ಬಾ ಬಾ ಅಲ್ಲಿ ವಸೂಲಿ ಮಾಡ್ಕೊಂಡ್ ಬರೋದೈತ್ ಬಾ. ಏನಚ್ಚಿ ಬಿಡು ಮರ, ಗೌಡ್ರತೆ ಪಗಾರ ಕೊಡಲ್ಲ ಏನಿಲ್ಲ. ಸುಳ 2-3 ಮಂದಿ ಇಟ್ಕೊಂಡೆ ನಮ್ನ ಇಲ್ಲಿ ಕಾಲಿ ಪಿಲಿ ಅಂತ ತಿಳ್ಕೊಂಡ್ರ ನೋಡ್ ಗೌಡ್ರೆ. ಶಿವ ಏನಾಗ್ತದ? ಹೋಗಿ ಜಲ್ದಿ ಕರ್ಕೊಂಬರ್ರಿ. ಆಯ್ತು ಹೊಂಟೇತವ್ರು. ಏನಚ್ಚ ನೋ ಮರ್ಯ ಅವ ಗೌಡನ್ಕಿನ. ಅಲ್ರಿ ಮದುವೆ ಆಗಿ 3 ತಿಂಗಳಾತು, ಎಲ್ಲಿ ಹೊರಗ ಹೊಟ್ಟಿರಲ್ರಿ ಅಡ್ಡಾಡಕ? ಏನಾಗಿತ್ರಿ? ಏನ ಸಮಸ್ಯೆ ಆಗಿಗೈತನ್ರಿ? ಅಲ್ರಿ ನಾನು ನೋಡಾಕತ್ತೇನಿ, ಆ ಮೂಲಿಂದ ಈ ಮೂಲಿ, ಈ ಮೂಲಿಂದ ಆ ಮೂಲಿ, ಮನಿ ಹಿಡ್ದ ಕೂತ್ ಬಿಟ್ಟಿರಲ್ರಿ. ಸುಮ್ನೆ ಮಾರ್ ಮಣ್ಣಾಗ್ಲಿ ಏನ್ ಹೇಳಿದ್ರು ತಲೆಗ ಹಾಕೊಳಗಿಲ್ಲ, ದುಡಂಗಿಲ್ಲ, ದುಃಖ ಬಿಡಂಗಿಲ್ಲ, ಮನಿ ಹಿಡ್ಕೊಂಡ್ ಬಿಟ್ಟೈತಿ. ಏನ್ ಹೇಳ್ಬೇಕನ ಎಂತವ್ಕ? ಇದ ಮನಿ ಒಂದ ಇದ ಮನಿ ಐತಿ ಬಾ. ಬಾರು ಮರ್ಯ, ಗೌಡನ್ ಕಾಟ ಬಾಳ ಆಗೈತಿ. ಬಡ ಬಡ ಕ್ಲಿಯರ್ ಮಾಡ್ಕೊಂಡ್ ಹೋಗೋಣ. ಬಾ ಇದ ಮನಿ ಬಾ. ದಾವಲೆ ಎಲ್ಲಿದೀವೋ ದಾವಲೆ? ಯಾರ್ ಬೇಕಾಗಿತ್ರಿ? ಏನಾಗ್ಬೇಕಾಗಿತ್ರಿ? ಸ್ವಲ್ಪ ಕರೀರಿ, ಅವ್ರ ಹೊರಗ್ ಕರೀರಿ. ಯಾಕ್ರಿ ಏನಾಗ್ಬೇಕಾಗಿತ್ರಿ? ಕೆಲ್ಸ ಇತ್ತು, ಕರೀರಿ ಅವ್ರ ಹೊರಗ್ ಕರೀರಿ, ಹೇಳ್ತೇವಿ. ಮತ್ತೇನ್ ಇಲ್ಲಿ ತಂದ್ರು ಮಾರ? ದುಡಂಗಿಲ್ಲ, ದುಃಖ ಬಿಡಂಗಿಲ್ಲ, ಮನ್ಯಾಗ ಕುಂತ್ ಬಿಟ್ಟಿರ್ತಾನ. ನೋಡಿರ್ತೀರಿ ರೀ? ನಿಮ್ ಕರ್ಯಾಕ್ ಯಾರೋ ಬಂದಾರ ನೋಡ್ಬರ್ರಿ. ಯಾರು ಬಂದಾರನ್ರಿ? ಯಾರೋ ಬಂದಾರ ನೋಡ್ರಿ. ಇಂತ ಟೈಮ್ದಾಗ ಯಾರು ಬಂದ್ರು ಮಾರಾಯ? ಏನ್ಪಾ ಹೊತ್ತಾಗ ಮದ್ವಿ ಮಾಡ್ಕೊಂಡ ಸಾಲ ಕೊಟ್ರನ ಮರ್ತ ಬಿಟ್ಟೇನ್ ನಮ್ನ? ಅಲ್ಲೋ ಸಾಲ ತಗೊಂಬಂದಿರ್ತೀರಿ, ಸಾಲ ತೀರ್ಸಕ್ ಆಗೋದಿಲ್ಲ ಅದನ್ನ. ಅಲ್ಲಿ ಗೌಡ್ ನೋಡು ದಮ್ ತೊಗೊಂಡ್ ಹೊಡ್ಯಾರ. ಅವ್ರ ಏನೈತಿ ಹೇಳ್ಬಾ ಅಲ್ಲಿ. ಸಮಾಧಾನ ರೀ ಅಣ್ಣಾರ, ಸಮಾಧಾನ. ಹೊಸದಾಗಿ ಮದ್ವೆ ಆಗ್ಯಾನ್ರಿ, ಮನ್ಯಾಗ ಹೆಂಡತಿ ಅದಾಳ. ಹೆಂಡತಿ ಇದ್ರಿಗೆ ಈ ನಮ್ಮನಿ ಹೊರನಾಡಿದ್ರ ಅಂತಂದ್ರ ನಾನ್ ಏನ್ ತಿಳ್ಕೊತಾಳ್ರಿ. ಅದಕ್ಕೆ ನಾವೇನ್ ಮಾಡೋನು? ಹೆಂಡತಿ ಮನ್ಯಾಗ ಅದಾಳ ಅಂದ್ರ, ಹೊಸದಾಗ್ ಮದ್ವಿ ಆಗಳ ಅಂದ್ರ ನಾ ಏನ್ ಮಾಡೋನು? ಹಗರ್ ಮಾತಾಡ್ರಿ ಅವ್ರ ಸ್ವಲ್ಪ. ಅಲ್ಲೋ ಸಾಲ ತಗೋಬೇಕಾದ್ರೆ ಗೊತ್ತಿದ್ರಲ್ಲ ಅದ ಕಿಮ್ಮತ್ ಮಾನ ಮರ್ಯಾದೆ. ಈಗ ಬಂದ್ರ ಕಿಮ್ಮತ್ ಮಾನ ಮರ್ಯಾದೆ ಅಂತದ್ ಏನಾಗಿತ್ರು ಈಗ? ಬಾಯಿ ಯಾಕೆ ಮಾಡಕ್ ಕುಂತೀರಿ? ಅವ್ರು ಗೌಡ ಹೊಡ್ಯಾತನಲ್ಲಿ ತಗೊಂಡ್ ಹೊಡ್ಯಾತನವ ನಮಗ ಅವ್ರಿಗೆ ಕೂಡಿ. ಅಲ್ಲ ತಿಳಿಸಿ ಹೇಳಾಕ್ ಕುಂತಾನಿ. ನೀ ತಗೊಂಬಂದಾರ ಹೊಸದಾಗ್ ಮದ್ವಿ ಆಗಿ ಕುಂತ ಬಿಟ್ಟಿನಿ ಮನ್ಯಾಗ. ಸಾಲ ತಗೊಂಬಂದ ನಾವ್ ಕೊಟ್ಟ ಮೇಲೆ ಏನ್ರ ಯಾಕ ಹಾಳಾಗ್ ಹೋಗ್ಲಿ ಅಂತೇಳಿ ತಿಳ್ಕೊರಿ. ಮನ್ಯಾಗ ಎಷ್ಟಿದ್ದಾಳ ಈಗ ಅದನ್ನ ಹೇಳ್ಬಾ ಅವ್ರಿಗೆ, ಗೌಡ್ರಿಗೆ ಅದನ್ನ ಹೇಳ್ಬಾ. ಗೌಡ್ರೆ ಎಳ್ಕೊಂಬ ಅಂದಾರ, ಅದ್ನ ಹೇಳ್ಬಾ, ಇಲ್ಲಿ ಮಾತಾಡ್ಬಾ. 2 ದಿನ ಆದ್ಮೇಲೆ ನಾ ಬರ್ತೇನೆ ಅಂತ ಹೇಳ್ರಿ.
2 ದಿನ 3 ದಿನ ಅದೆಲ್ಲ ಇಲ್ಲ, ಗೌಡ್ರಿಗೆ ಕರ್ಕೊಂಡ್ ಬರ್ತಾವ ಅಂತ ಹೇಳಿವಿ, ಕರ್ಕೊಂಡ್ ಹೋಗ್ತಾವ ನೀನೀಗ. ಅವರ ಬರ್ರಿ ಇಲ್ಲೇ ಹೊರಗೇನೋ ಬಾಯ್ ಹಾಕತ್ತ ನೋಡ್ ಬರ್ರಿ. ಏನಾತ್ವಾ ಏನಾತ? ಏನಂದ್ರಿ ಅಲ್ಲಿ ಹೊರಗ್ ನೋಡ್ರಿ ಎಷ್ಟು ಬಾಯ್ ಹಾಕತೈತಿ. ನಿಮ್ ಮಗನು ಹೋಗ್ಯಾನ ನೋಡ್ರಿ ಅಲ್ಲಿ ಏನಾಗಿತ್ತು ಅಂತ ಹೇಳಿ. ಯಾರು ಬಂದಾರಲ್ಲಿ? ಯಾರ್ ಬಂದಾರ ಗೊತ್ತಿಲ್ರಿ, ಅವ್ರು ಕರ್ಯಾಕ್ ಬಂದಿದ್ರು, ಹೊರಗ್ ಹೋಗ್ಯಾರ. ಬಾಯಾರ ಎಷ್ಟ್ ಆಗಕತ್ತೈತಿ ನೋಡ್ರಿ ಅಲ್ಲಿ. ನೋಡೇ ಬಿಡಂತಾರೆ ಯಾರು ಬಂದಾರ ಹೊರಗೆ. ನೋಡ್ರಿ ಏನಾಗಿದ್ನ ಏನ್ ಮಾಡ್ಯಾನ ನೋಡ್ರಿ ನಿನ್ ಮಗ ಕುತಂತ್ರನ. ನಿಮಗ ಆರಾಮಿಲ್ಲ ಏನ್ರಿಪ್ಪ, ಈ ಮನಿಗ್ ಬಂದೇನಿ ನೆಮ್ಮದಿನೇ ಇಲ್ಲಂಗ ಆಗ್ತೈತ್ ನೋಡ್ರಿ ನನಗ. ಆಯ್ತು ತಡಿಬೇ, ಹೊರಗೆ ಹೋಗಿ ನೋಡ್ತಾನೆ ಏನ್ ಅಡೌಟ್ ಮಾಡ್ಕೊಳಾನ ಇವ್ ಮಗ. ನೋಡ್ದಂತ ನೋಡ್ತಾನೆ. ನಾಳೆ ನಾಡ್ದು ಏನಿಲ್ಲ, ಈಗ ಬಂದ ಬಿಡಿ. ಈಗ ನಿಲ್ರಿ ಏನದ ಜರ ನಿಮ್ಗೆ ಯಾವ್ರ ಬಗ್ಗೆ ಗೊತ್ತೈತೇನ್ರಿ? ಏನ್ ಯಾವಾರ ಏನ್ ಮಾಡ್ಯಾನೋ ನಮಗ್ ಗೊತ್ತಿಲ್ದಂಗ. ಗೊತ್ತಿದ್ರ ಮಾತಾಡ್ರಿ, ಗೊತ್ತಿದ್ರು ಮಾತಾಡಕ್ ಹೋಗ್ಬಿಡ್ರಿ. ಏನ್ ಮಾಡಿ ಏನ್ ಹೇಳು? ನಿಮ್ಮ ಅಪ್ಪ ಕೇಳತ್ರ ಹೇಳಲ್ಲೇ ಸಾಲ ತಗೊಂಡಿ ಅಂತ ಹೇಳಿ ಗೌಡ್ ಕಡೆ ಸಾಲ ತಗೊಂಡಿ ಅಂತ ಹೇಳಲ್ಲ ಅವನ. ಇವತ್ತಮ್ಮ ಕೈ ಬಿಡಿಲ್ಲ ನಾ ಎಲ್ಲ ಕೇಳ್ತಾನ, ಕೈ ಬಿಡಿಲ್ಲ. ಏನ್ ಮಾಡಿರಿ ಏ ಪಾಪ, ನಾನ ಮದ್ವಿಕ್ಕಿಂತ ಮುಂಚೆಕನ ಒಂದಿಟ್ಟ ಗೌಡನ ಹತ್ರ ಸಾಲ ಮಾಡಿದ್ದೆ. ಹೊಲಕ್ಕೂ ಬೇಕಂತ ಮಾಡಿದ್ದೆ. ನಾ ಏನ್ ಇಸ್ಪೆಟ್ ಒಸಿ ಆಡಾಕ ನಾ ಇಸ್ಕೊಂಡಿದ್ದಿಲ್ಲ ಅವನ ಹತ್ರ. ಏ ಮಾರಾಯ ಅಂತ ಗೌಡನ ಸಾಲ ಮಾಡಿ ಇಡೇ ಊರ್ದ ಬುಡ್ದಾಗ ಇಟ್ಕೊಂಡ್ ಕುಂದಿರ್ತಾನ. ಅಂತವನ್ ಕಡೆ ಹೋಗಿ ಸಾಲ ಮಾಡಿಯಲ್ಲ. ಆದ್ರೂ ಹೇಳಿದ್ದೆ ನಾ ಎಲ್ಲಾ ಈಗ ತಂದ್ ಮುಟ್ಟಿಸ್ತೇನೆ ಅಂತಂದ್ರ ಆಗ್ಲೇ ಈಗ ಹೊಸದಾಗಿ ಮದ್ವಿ ಆಗೈತಿ ಅನ್ನೋದು ಕೇಳವಲ್ರ. ಎಂತ ಸೊಳೆ ಮಗ ಅದಿಲ್ಲ. ನೀನ್ ಎಷ್ಟ್ ಹೇಳ್ತಾನ ಇಂಥವೆಲ್ಲ ತರ್ಲಿ ಮಾಡ್ಬೇಡ ಅಂತ ಎಷ್ಟ್ ಹೇಳ್ತಾನ ನಾನು ಸ್ವಲ್ಪ ಹೇಳಂಗಿಲ್ಲ. ನಾ ಎಂತದ್ ಮಾಡೇನಿ ಪಾಪ, ಒಟ್ಟ ಅರ್ಥ ಮಾಡ್ಕೋ. ಒಟ್ಟ ಜರ ನೀವು ತಂದಿ ಮಗ ಏನಾರ ಯಾಕೆ ಮಾಡ್ಕೊರಿ. ನಮಗಲ್ಲಿ ಗೌಡ್ರಿಗೆ ಹಿಂಗ್ ಹೋಗಿ ಒಪ್ಪಿಸ್ತಾನೆ ಅಷ್ಟ ನೋಡ್ರಿ. ಈಗ ಅಲ್ಲಿ ಬಂದ್ ನೀವು ಬೆಟ್ಟಾಗ್ರಿ ಅವ್ರ ಕಡೆ ನಿಲ್ರು. ಈ ಸೊಳೆ ಮಗ ಎಷ್ಟ್ ಹೇಳಿದ್ರು ಕೇಳವಲ್ಲ ಮರ. ಏನ್ ಮಾಡ್ಬೇಕು ಇರತರ ಮಾಡ್ಕೊಂಡ. ಏನ್ ಗೊತ್ತರಿ ಅದು ಯಾರ ಕರ್ಕೊಂಡ್ ಹೊಂಟ್ರಲ್ರಿ ಅವ್ರನ್ನ. ಇಲ್ ತಡುವ ಸೊಳೆ ಮಗ ನಮ್ಗ್ ಗೊತ್ತಿಲ್ದಂಗ ಸಾಲ ಮಾಡ್ಕೊಂಡ್ಬಿಟ್ಟಾನ. ಗೌಡ್ ಮನಿ ಕರ್ಕೊಂಡ್ ಹೋಗಿರ್ತಾರಿ ಅವನ. ಗೌಡ್ ಮನಿ ಕರ್ಕೊಂಡ್ ಹೋಗ್ಯಾರ. ಅದ್ರ ಸಂಬಂಧ ಆ ಮೂಲೆ ಬಂದಿಟ್ಟು ಈ ಮೂಲೆ ಬಂದಿಟ್ಟು ಮಾನಸಿಕ ಕುಂತಿದ್ರನ್ರಿ ಅವ್ರ. ಮತ್ ನನ್ ಹಿಂಗ್ ಮಾಡ್ತಾನ್ರಿ ಮಾಮಾರ ಅಂತೇಳಿ. ನನಗೂ ಗೊತ್ತಿರ್ಲಿಲ್ರಿಪ್ಪ ಅವ್ರ ಸಾಲ ಮಾಡ್ಕೊಂಡ್ ಹಿಂಗ್ ಮಾಡಾತಾರ ಅಂತ ಹೇಳಿ. ಅದಕ್ಕ ಆ ಮೂಲೆಗೊಮ್ಮೆ ಈ ಮೂಲೆಗೊಮ್ಮೆ ಕುತ್ಕೊಂಡ್ ಮಾನಸಿಕ ಗತೆ ಮಾಡಾತಿದ್ರಲ್ರಿ, ಅದ್ರ ಸಂಬಂಧನ್ರಿ. ಅದಕ್ಕ ನಾನು ಮತ್ ನನಗಾರ ಹೇಳ್ಬೇಕಲ್ವಾ ನೀನ? ಅಲ್ರಿ ನನ್ಗ್ ಗೊತ್ತಿದ್ದು ನಿಮ್ಗೆ ಹೇಳ್ತೇನ್ರಿ, ನನಗ ಗೊತ್ತಿಲ್ರಿ. ಅವ್ರ ಬಾಯ್ ಬಿಟ್ಟು ಏನು ಮಾತಾಡಕ ರೆಡಿ ಇರ್ಲಿಲ್ರಿ. ಇಲ್ ತಡಿ, ಗೌಡ್ ಮನಿಗ್ ಹೋಗಿ ಬರ್ತಾನ ಒಟ್ಟ. ಹೋಗಿ ಮಾತಾಡ್ಕೊಂಡ್ ಬರೋದ್ ಸರಿ. ನಿಮಗೂ ಆರಾಮಿಲ್ಲ, ನಾನ ಹೋಗ್ಬರ್ತೇನ್ರಿ. ಏನ್ ಅನ್ನೋದ್ ಕೇಳ್ಕೊಂಡ್ ಬರ್ತೇನ್ರಿ. ಮದುವೆ ಆಗಿ ಬಂದೇನಿ ಇನ್ನು ಏನೇನ್ ಅನ್ಭವಿಸೋದೈತೆವ ಈ ಮನ್ಯಾಗ. ಸಾಕಾಗ್ ಹೋಗ್ಬಿಟ್ಟೈತಿ. ಆಗ್ಲೇ ಕರ್ಕೊಂಡ ಹೋಗ್ಬಿಟ್ರಲ್ಲೋ ಮಾರಾಯ ಇವ್ರ. ಸಾಲ ಎದಕ್ ಮಾಡ್ಬೇಕು? ಹಂಗಿದ್ರೆ ತಿರ್ಸಕ್ಕಾಗಿಲ್ಲ ಅಂದ್ರೆ ಇದ್ದಷ್ಟ ಕಾಲ್ ಸಾಸ್ಬೇಕ. ನಡಿಬಾ ಗೌಡ್ ಇಮಾಮ ಹೇಳೋ ಶಿವ. ಕರ್ಕೊಂಡ್ ಬಂದೆ ನೋಡಪ್ಪ ಅವನ. ಕರ್ಕೊಂಡ್ ಬಂದ್ಯಾ? ಹಾ. ಬಾ ಒಟ್ಟಿಗೆ ತಿಂತೀನಿ, ಎಗ್ರೆಸ್ ತಿಂತೀನಿ, ಏನ ತಿಂತೀಯ? ಈ ದಾವಲನ್ನ ಕರ್ಕೊಂಡ್ ಬಂದೈತ್ರಿ. ಏನ್ ಇಲ್ಲೇ ಮಾತಾಡ್ತಿರೋ ಇನ್ನು ಹೊರಗ್ ಮಾತಾಡ್ತೀರಿ? ಬಂದ ಮಗ ಕರ್ಕೊಂಡ್ ಇಲ್ಲಿ ಒಳಗವಣ. ಶಿವ ಕರ್ಕೊಂಡ್ ಬರ್ತಿಲ್ಲ ಅವ್ನ. ಗೌಡ್ರ ನಮಸ್ಕಾರ. ಬರ್ಬಾ ಮಗಣ, ಇತ್ತಿತ್ಲಾಗ ಕಾಣವಲ್ಲ. ಮದ್ವಿ ಆಗಿಂದ ಎಲ್ಲಿ ಕಾಣ್ತಾನ್ರಿ ಗೌಡ್ರ? ಹೊಸ್ದಾಗ ಮದ್ವಿ ಆಗ್ಬಿಟ್ಟಾನವ. ನಮ್ಮನಲ್ಲಿ ಕಣ್ಣು ತೆಗೆದು ನೋಡ್ಬೇಕ್ರಿ ಅವ. ಮದುವೆರಾಗ ಏನಾಗ ಈ ಸಾಲ ಚಂದಾಗಿ ಕೊಡ ಕಲೀರಿ. ಈ ಸಾಲ ನೋಡ್ರ ಮಗ್ಗಿ ಹೇಳ್ತಾರಲ್ಲ ಸಾಲ್ಯಾಗ, ಹಂಗ ಬಂದ್ ಇಲ್ಲಿ ಮುಂದ್ ನಿಂದಿರ್ತೀರಿ. ಗೊತ್ತಾಗತ್ತಿಲ್ಲ ನಿಮಗೆ? ನೋಡ್ಲಿ ತಮ್ಮ, ಅವ್ರ ಮನ್ಯಾನ ಸಾಮಾನೆಲ್ಲ ಹೊರಗೆ ಹಾಕಿ ಇಲ್ಲಿ ಹಾಕಿ ಚಾವಿ ತಂದು ನನ್ನ ಕಾಯಿ ಕೊಡ. ಅದ್ರ ಬರ್ತಾರ ಮಗ. ಆತಾಡ್ರಿ ಗೌಡ್ರ, ಅವ್ರಿಗೆ ಹೇಳಿ ಕಳಿಸ್ತೇನೆ ಅಂತ ಅವ್ರಿಗೆ. ಗೌಡ್ರ ಬರ್ರಿ ಇಲ್ಲಿ ಹೊರಗ. ಬರ್ರಿ ಗೌಡ್ರ, ನನ್ ಗಂಡ ಮನಿ ಕೀಲಿ ಹಾಕುವಂತ ಕೆಲ್ಸ ಏನ್ ಮಾಡ್ಯಾನ್ರಿ? ಎದಕ್ ಮನಿ ಕೀಲಿ ಹಾಕ್ಸಾಕತ್ತೀರಿ? ನೋಡುವ ತಂಗಿ, ಲಗ್ನಕ್ಕಿಂತ ಮುಂಚೆಕ ನಿನ್ ಗಂಡ ಸಾಲ ಮಾಡ್ಯಾನ. ಈಗ ಅವನ್ನ ನೀ ಕೊಡ್ತೀಯ, ಅವನ್ನ ಕಿಲಿ ಹಾಕಿ ಸಾಮಾನೆಲ್ಲ ಹೊರಗೆ ಹಾಕಿ ಅವನು ವಸೂಲಿ ಮಾಡೋಣ. ನೋಡ್ರಿ ಗೌಡ್ರ, ನಾನು ಈಗ ಮದುವೆಯಾಗಿ ಬಂದೇನಿ, ನನಗೂ ಇದೇನು ಗೊತ್ತಿರ್ಲಿಲ್ಲ. ಮುಂದಿನ ತಿಂಗಳ ಮಟ ಟೈಮ್ ಕೊಡ್ರಿ. ಧರ್ಮಸ್ಥಳ ಸಂಘದಾಗ ಸಾಲ ತೆಗಿಸಿ ನಿಮ್ ಸಾಲ ಬಗೆಹರಿಸ್ತಾನ.
ನಿನ್ನ ಮಾರಿ ನೋಡಿ ನಾನು ಬಿಡಾತೇನೆ. ಈ ಸಂಘದಾಗಾರ ತೆಗಿಸ್ಕೊಡು, ಹೆಂಗಾರ ತೆಗಿಸ್ಕೊಡು, ಒಂದು ಒಟ್ಟು ಕ್ಲೋಸ್ ಆಗ್ಬೇಕು ಮುಂದಿನ ತಿಂಗಳು. ನೋಡ್ರಿ ನಮ್ ಗೌಡ್ರ ಒಳ್ಳೆಯವ್ರು ಕೆಟ್ಟವ್ರು ಮುಂದಿನ ತಿಂಗಳದ ನಿಮ್ದು ಏನೈತಿ ಅವರ ಸರಿ ಮಾಡ್ಕೊಂಡು ಹೋಗ್ಬಿಡ್ರಿ ನಾವು.